ಹಾಯ್ ಫ್ರೆಂಡ್ಸ್, ಬಲಾಲ್ಸ್ ಕ್ಯಾಬೋಸಲ್ಲಿ ಇವತ್ತು ನಾವು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕೊಡುವಂತಹ ಪರಿಮಳ ಪ್ರಸಾದವನ್ನು ಯಾವ ಥರ ಮಾಡೋದು ಅಂತ ನೋಡುವ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಬಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಬಿಸಿಯಾದ ಪ್ಯಾನಿಗೆ ಅರ್ಧ ಬೌಲ್ನಷ್ಟು ತುಪ್ಪವನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿದೆ ಗ್ಯಾಸ್. ಒಂದು ಬೌಲ್ನಷ್ಟು ಬಾಂಬೆ ರವವನ್ನು ಹಾಕ್ಕೊಂಡೆ. ಚಿರೋಟಿ ರವೆ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರಿದುಕೊಳ್ಳುವ. ಘಮ ಘಮ ಅನ್ನುವಷ್ಟರ ಮಟ್ಟಿಗೆ ಇದನ್ನು ನಾವು ಹುರ್ಕೊಳ್ಬೇಕು. ಕೈಯಲ್ಲಿ ಮುಟ್ಟಿ ನೋಡುವಾಗ ರವೆಯು ಚೆನ್ನಾಗಿ ಬಿಸಿಯಾಗಿದ್ದರೆ ಆ ಟೈಮಲ್ಲಿ ರವೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಎಸ್, ಕೈ ಆಡಿಸ್ತಾ ಇರಬೇಕು, ಇಲ್ಲದಿದ್ದರೆ ಕಲರ್ ಚೇಂಜ್ ಆಗ್ತದೆ ಒಮ್ಮೆಲೆ. ಸೊ ಕರೆಕ್ಟಾಗಿ ಬಿಸಿಯಾದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಸೈಡಲ್ಲಿಟ್ಟೆ. ಇನ್ನೊಂದು ಪ್ಯಾನಿಗೆ ರವೆಯನ್ನು ಮೆಜರ್ಮೆಂಟ್ ಮಾಡಿದ ಗ್ಲಾಸ್ನಲ್ಲಿಯೇ 2 ಗ್ಲಾಸ್ನಷ್ಟು ನೀರನ್ನು ಹಾಕಿದೆ, 1:2 ಮೆಜರ್ಮೆಂಟಲ್ಲಿ. ಆ ನೀರಿಗೆ ಒಂದು ಚಿಟಿಕೆಯಷ್ಟು ಕಲರ್ ಪೌಡರ್ ಆರೆಂಜ್, ಒಂದು ತುಂಡು ಪಚ್ಚೆ ಕರ್ಪೂರ, ದೀಪವನ್ನು ಮಾಡುವಂತಹ ಕರ್ಪೂರ ಅಲ್ಲ. 3/4 ಬೌಲ್ನಷ್ಟು ಸಕ್ಕರೆ. ಕಲರ್ ಇಲ್ಲಿ ನಾನು ಆರೆಂಜ್ ಕಲರ್ ತಗೊಂಡಿದ್ದೇನೆ. ಒಂದು ಚಿಟಿಕೆಯಷ್ಟು ಕೇಸರಿಯನ್ನು ನೆನೆಸಿಟ್ಟ ನೀರನ್ನು ಹಾಕ್ಕೊಂಡೆ. ನೀರು ಚೆನ್ನಾಗಿ ಕುದಿ ಬರುವಾಗ ಅದಕ್ಕೆ ಹುರಿದಿಟ್ಟಂತಹ ರವವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕೈ ಬಿಡದೆ ಮಿಕ್ಸ್ ಮಾಡಿಕೊಳ್ಬೇಕು. ಕಲರ್ ತಂದೂರಿ ಕಲರ್ ಅಂತ ಒಂದು ಬರ್ತದೆ, ಆ ಕಲರನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನನ್ನ ಹತ್ರ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಆರೆಂಜ್ ಕಲರ್ ಶೀರಾ ಕಲರನ್ನೇ ಆ್ಯಡ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಎಸ್, ಕೈ ಆಡಿಸ್ತಾ ಇರುವಾಗ ಒಂದು 2 ನಿಮಿಷದಲ್ಲಿ ಈ ಥರ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ. ಎಸ್, ನೋಡಿ ಕರೆಕ್ಟಾಗಿ ಈ ಥರ ಆಗೋವರೆಗೆ ನಾವು ಕೈ ಆಡಿಸ್ತಾನೇ ಇರಬೇಕು. ಒಂದು ಚೂರು ಗಂಟಿಲ್ಲದ ಹಾಗೆ ರೆಡಿಯಾಗಿದೆ. ರವೆಯನ್ನು ಚೆನ್ನಾಗಿ ಹುರ್ಕೊಳ್ದಿದ್ರೆ ಗಂಟು ಬೀಳ್ತದೆ, ಹಾಗಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ನಂತರ ಒಂದು ಪ್ಲೇಟಿಗೆ ತುಪ್ಪವನ್ನು ಸವರಿ ಅದಕ್ಕೆ ನಾವು ರೆಡಿ ಮಾಡಿದಂತಹ ಮಿಶ್ರಣವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಸೌಟಿನ ಸಹಾಯದಿಂದ ಫ್ಲ್ಯಾಟ್ ಮಾಡಿಕೊಳ್ಳುವ. ನಿಧಾನವಾಗಿ ಸ್ವಲ್ಪ ಎಕ್ಸ್ಟ್ರಾ ಇದ್ದದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ. ಎಸ್, ಈ ಥರ ಫ್ಲ್ಯಾಟ್ ಮಾಡಿದ ನಂತರ ಸ್ವಲ್ಪ ತಣ್ಣಗಾಗುವವರೆಗೆ ಕಾದು ಚೂರಿಯ ಸಹಾಯದಿಂದ ಕಟ್ ಮಾಡಿಕೊಂಡೆ. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಪ್ಲೇಟ್ನಿಂದ ತೆಗೀರಿ. ಎಸ್, ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು ಫ್ರೆಂಡ್ಸ್. ಎಷ್ಟು ಸಾಫ್ಟಾದ ಪರ್ಫೆಕ್ಟಾದ ಪರಿಮಳ ಪ್ರಸಾದ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿವಸ ಸಮರ್ಪಣೆಗೆ ರೆಡಿಯಾಗಿದೆ. ಎಸ್, ಇದನ್ನು ದೇವರಿಗೆ ಅರ್ಪಿಸಿ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.